ಶಾಲಾ ವಾಹನ ಪಲ್ಟಿಯಾಗಿ 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯವಾಗಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ನಿಯಂತ್ರಣ ತಪ್ಪಿ ಏಕಾಏಕಿ ಶಾಲಾ ವಾಹನ ಪಲ್ಟಿಯಾಗಿದೆ. ಕೆಆರ್ ಆಸ್ಪತ್ರೆಗೆ ಹಾಗೆ ಖಾಸಗಿ ಆಸ್ಪತ್ರೆಗೆ ಮಕ್ಕಳನ್ನ ಸದ್ಯ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಂಭೀರವಾಗಿ ಗಾಯಗಳಾಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಶಾಲಾ ಬಸ್ ಪಲ್ಟಿಯಾಗಿದೆ ಅಂತ ಹೇಳಿ ಹೊಸಕೊಪ್ಪಲು ಗ್ರಾಮದ ಬಳಿ ಈ ಅಪಘಾತ ಸಂಭವಿಸಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಹೊಸಕೊಪ್ಪಲು ಗ್ರಾಮ ಎಂಆರ್ ನೋಬಲ್ ಶಾಲೆಯ ಮಕ್ಕಳು ಬಸ್ನಲ್ಲಿ ತೆರಳ್ತಾ ಇದ್ರು. ಶಾಲಾ ಬಸ್ ಇದು. ಹುಬ್ಬನಕುಪ್ಪೆಯಿಂದ ಕಂಪಲಾಪುರಕ್ಕೆ ಈ ಬಸ್ ತೆರಳ್ತಾ ಇತ್ತು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಹಾಗೆ ಅಕ್ಕಪಕ್ಕದ ಖಾಸಗಿ ಆಸ್ಪತ್ರೆಗಳಿಗೆ ಸದ್ಯ ಮಕ್ಕಳನ್ನ ದಾಖಲು ಮಾಡಲಾಗಿದೆ. ಅಪಘಾತ ನಡೆದಂತಹ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಸ್ ಯಾವ ರೀತಿ ಪಲ್ಟಿ ಆಗಿದೆ ನೋಡ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಮಕ್ಕಳ ಕಂಡೀಷನ್ ಹೇಗಿದೆ, ಹೇಗಾಯ್ತು ಅಪಘಾತ? ಎಂದಿನಂತೆ ಶಾಲಾ ಮಕ್ಕಳನ್ನ ಶಾಲೆಗೆ ತನ್ನ ಗ್ರಾಮದಿಂದ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಅಪಘಾತ ನಡೆದಿರೋದು. ಚಾಲಕನ ನಿಯಂತ್ರಣವನ್ನು ತಪ್ಪಿ ಈ ಶಾಲಾ ವಾಹನ ಸುಮಾರು 3 ಪಲ್ಟಿಯನ್ನು ಹೊಡೆದಿದೆ. ಪರಿಣಾಮ ಶಾಲಾ ಬಸ್ನಲ್ಲಿದ್ದಂತಹ 20ಕ್ಕೂ ಹೆಚ್ಚು ಮಕ್ಕಳಿಗೆ ಈಗ ಗಂಭೀರ ಗಾಯ ಆಗಿರೋದು. ಹುಣಸೂರು ತಾಲೂಕು ಹೊಸಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಅದೇ ಮಕ್ಕಳೆಲ್ಲರೂ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಕಂಪ್ಲಾಪುರ ಗ್ರಾಮದಲ್ಲಿರುವಂತಹ ಎಂಆರ್ ನೋಬಲ್ ಶಾಲೆಯ ಮಕ್ಕಳಾಗಿರ್ತಾರೆ. ಎಲ್ಲರೂ ಕೂಡ ಶಾಲೆಗೆ ತೆರಳಿಕ್ಕೆ ಹುಣಸೂರು ಸಮೀಪದ ಹಬ್ಬನಕುಪ್ಪೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ 20ಕ್ಕೂ ಹೆಚ್ಚು ಮಕ್ಕಳು ತೆರಳುತ್ತಿರ್ತಾರೆ. ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ, ಬ್ರೇಕ್ ವಿಫಲ ಆಗಿದೆ. ಇನ್ನೇನು ಕೆಲವೇ 3 ಅಡಿ ಅಂತರದಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿಬೇಕು, ಅದು ಕೂಡ ತಪ್ಪಿದೆ. ಅದರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ಸದ್ಯ ಈಗ ಗಾಯಗೊಂಡಿರುವಂತಹ ಎಲ್ಲ ಮಕ್ಕಳನ್ನು ಕೂಡ ಮೈಸೂರಿನ ಕೆಆರ್ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗೆ ಕರೆತರಲಾಗ್ತಿದೆ. ಎಲ್ಲ ಮಕ್ಕಳನ್ನು ಕೂಡ ಮೊದಲಿಗೆ ಪಿರಿಯಾಪಟ್ಟಣ ಹಾಗೂ ಹುಣಸೂರಿನಲ್ಲಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆ ನೀಡಿ ಉಪಚರಿಸಿ ಈಗ ಮೈಸೂರಿಗೆ ಕರೆತರಲಾಗ್ತಿದೆ. ವಿದುಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.